ಕಾಳಿಂಗಪ್ಪ ಅವರು ಹಾಸನದವರು ಒಂದು ಸಂಸ್ಥೆ NPO ಅಂತ ಹೇಳ್ಬೋದು. ಅದನ್ನೊಂದು ಒಂದೇ ಹೆಸರಲ್ಲಿ ಮುಂಜಾನೆಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಅಂತ ಟ್ರಸ್ಟನ್ನು ಮಾಡಿ ಸಾಧಾರಣವಾಗಿ ಹಾಸನದ ಒಂದು 4 ತಾಲೂಕನ್ನು ಹೊಂದಿರುತ್ತದೆ. ಅಲ್ಲಿಗೆ ಎಲ್ಲ ಶಾಲೆಗಳಿಗೆ ಅವರು ಸರ್ಕಾರಿ ಶಾಲೆಗಳು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ರು. ಅಂದರೆ ನಮ್ಮ ನದಿಗೆ ಸರ್ಕಾರಿ ಶಾಲೆಯ ಕಡೆಗೆ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿ ಆ ತಾಲೂಕಿನ ಎಲ್ಲ ಶಾಲೆಗಳಿಗೆ ಅವರು ಬುಕ್ಸನ್ನು ಕೊಟ್ಟು ಕಂಪ್ಯೂಟರ್ನ ಕೊಟ್ಟಿದ್ದಾರೆ, ಬ್ಯಾಗ್ಸನ್ನು ಕೊಟ್ಟಿದ್ದಾರೆ ಅಂತ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ ಟ್ರಸ್ಟ್ ಮಾಡಿ. ರಾಜಪ್ಪನವರು ಹಾಸನದಲ್ಲಿ ಯಾವುದೋ ಒಂದು ಪ್ರೋಗ್ರಾಮಿಗೆ ಹೋದಾಗ ಅವರ ಶಾಲೆಗೆ ಒಂದು ಪ್ರಿಂಟರ್ ಬೇಕು ಅಂತ ಒಂದು ಮನವಿ ಮಾಡಿದ ಕೂಡಲೇ ಈ ಕಾಳಿಂಗಪ್ಪನವರು ಅದಕ್ಕೆ ಸ್ಪಂದಿಸಿ ಕೂಡಲೇ ಒಂದು ಪ್ರಿಂಟರ್ ಅನ್ನು ಅರೇಂಜ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಕಾಳಿಂಗಪ್ಪನವರಿಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಅದನ್ನು ಕೊಡುವ ಭಾಗ್ಯ ಇವತ್ತು ಮಹೇಶ್ ಕುಮಾರ್ ಮತ್ತೆ ನನಗೆ ಬಂದಿದೆ. ಅವರ ಪರವಾಗಿ ನಾನು ಈ ದಿನ ಈ ಪ್ರಿಂಟರ್ ಅನ್ನ ನಿಮಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀನಿ, ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆದರೆ ನಾವು ನಂಬಾಂತದಲ್ಲಿ ಈ ಕಡೆ ನಾನು ಒಲಿಯುವುದು ದತ್ತಪುತ್ರ ಸ್ವಾಮಿ ಜೊತೆ ಇಂಥದೇ ಪ್ರೋಗ್ರಾಮ್ ಇದೆ, ಇಲ್ಲಿ ವನವಾಸಕ್ಕಾಗಿ ಆದರೆ ನನಗೆ ಆ ಸಂದರ್ಭ ಫಾರ್ಮ್ ಮಾಡೋದು ನಾನು ಇವರಿಗೆ ತಿಳಿಸ್ಕೊಡ್ಬೋದು. ನಾನು ಕೂಡಲೇ ನಾನು ಅರ್ಥ ಕೊಡ್ಬೋದು. ಅದೇ ನಾಳೆ ಬರ್ತಾ ಇದ್ದೀನಿ. ಆದರೆ ಇವತ್ತು ನಾನು ಬರುವಾಗ ನನ್ನನ್ನು ಈ ಪುಣ್ಯಾತ್ಮನ ಕೈ ಹಿಡಿದು ಗಾಡಿ ಬಾಂಧಿದ್ದೆ. ತುಂಬ ಸಂತೋಷ. ಧನ್ಯವಾದ ಸರ್. ನಿಮಗೆ ಸೇವೆ ಆಯುಷು ಆದಿಗೆ ಕೊಡಿ. ನಾನು 70 ವರ್ಷದಲ್ಲಿ ನಾನು 35 ವರ್ಷ ಬರ್ತಾನೆ ನನಗೆ ಕಲಿಸ್ತಾಗಿಲ್ಲ. ನಿಮ್ಮ ಕೊಡುಗೆಗೆ ನಾನು ಋಣಿಯಾಗಿದ್ದೇನೆ. ಅವರ ಕೊಡುಗೆಗೆ ಇದು ಮುಂದಿನ ದಿನಗಳಲ್ಲಿ ಎಂಥ ಇದೆ ಮುಂದಿನ ಬೇಡಿ ಮಕ್ಕಳು ಇಂಥ ನಮ್ಮ ಡಾಕ್ಟರ್ ಮುಸ್ತಫ ಅವರ ಯಾಕಂದ್ರೆ ಈ ಮಕ್ಕಳಿಗೆ ಆಟ ಆಗಲಿ ಬರೆಯನ್ನು ಅವರ ಕೊಡುಗೆ ಧನ್ಯವಾದ. ಜೊತೆಯಲ್ಲಿ ನನ್ನನ್ನು ಮಕ್ಕಳೇ ನಿಮ್ಮನ್ನು ಹಳ್ಳಿಯ ಶಾಲೆ ಬಾಂಧವರು ಎಲ್ಲ ಸೇರಿ ಟಾಪ್ ಬಾಕ್ಸ್ ಕೊಡಲು ಸಾಧ್ಯ ಇಲ್ಲ ಅಂತ ಮನುಷ್ಯನಿಗೆ ಇಂಥ ಕೊಡುಗೆ ಬರ್ತಾ ಇದ್ದು ನಿನ್ನೆ ಕೂಡ ನೋಡಿ ಬಂದು ನನ್ನ ಪಿ ಎ ಕಾಲೇಜಿಂದ ನನ್ನ ಮೆಣಸಿನ ಸ್ಕೂಲ್ ಬದಲಾವಣೆ ಆಗ್ತದೆ. ಮುಂದಿನದಲ್ಲಿ ಈ ಕಾರ್ಯಕ್ರಮ ಮುಂದಿನ ಬಿಲ್ಡಿಂಗ್ ಕೂಡ ಅಲ್ಲಿ ಆಗ್ತದೆ. ಕರ್ನಾಟಕ ನಮ್ಮ ಬೀಕರ್ ಅವರು ಕೂಡ